ಆದರೆ ಪುರಂದರದಾಸರ ಒಂದು ಉದಾಹರಣೆ, ಪುರಂದರದಾಸರ ಮನಸ್ಸು ಹಾಗೆ ಇತ್ತು, ಆದರೆ ಒಂದು ಮೂಗುತಿ ಬದಲಾಯಿಸ್ತಲ್ಲ. ಅದೇ ಅವನು ಬದಲಾಗುವಂತಹ ಯೋಗ್ಯತೆ ಇದ್ದರೆ ಒಂದು ಸಣ್ಣ ಈವೆಂಟ್ ಸಾಕು. ಬದಲಾಗದವರು ನಿಮ್ಗೆ ಎಷ್ಟೇ ದೊಡ್ಡ ಇಂಥದ್ದು ಮೇಲಿಂದ ಮೇಲೆ ಬರ್ತಿದ್ರು ಅವರು ಹಾಗೆ ಉಳ್ಕೊಳ್ತಾರೆ. ಇಷ್ಟು ದೊಡ್ಡವರಿದ್ದರೂ ಕೂಡ ಬದಲಾಗಲಿಕ್ಕೆ ಒಂದು ಕಾಲ ಪರಿಪಕ್ವ ಬಂದಾಗ ಆಗಿಬಿಡ್ತಾರೆ. ಮನೆಯಲ್ಲಿ ಮಕ್ಕಳು ಸಣ್ಣ ಹುಡುಗರಲ್ಲಿ ಭಾರಿ ಹಠ ಮಾಡ್ತಿರ್ತಾರೆ, ಭಾರಿ ಚೇಷ್ಟ. ತಾಯಿಗೆ ಬೇಸರ ಆಗಿಬಿಡುತ್ತೆ, ಈ ಮಗುನ ಯಾಕಾರು ಹಡ್ದನೋ ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಮಗು ಇಷ್ಟು ಗ್ರೋತ್ ಆಗಿದ್ದು ನೋಡಿ ಅಮ್ಮ ಭಾಳ ಖುಷಿ ಪಡ್ತಾಳೆ. ಅದು ಕಾಲ ಮತ್ತು ಕರ್ಮ ಪಕ್ವ ಆದಾಗ ಅದು ಚೇಂಜ್ ಆಗುವಂತಹ ಬದಲಾಗುವ ಯೋಗ್ಯತೆ ಇದ್ದರೆ ಬದಲಾಗುತ್ತೆ. ಬದಲಾಗುವ ಯೋಗ್ಯತೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಾಲ ಕೊಟ್ಟರು, ಎಷ್ಟೇ ಅವಕಾಶ ಕೊಟ್ಟರು, ಅದನ್ನೇ ಹೇಳಿದ್ದು, ಬಿತ್ತಿದ್ದು ಬೇವಿನ ಬೀಜ. ನೀವು ಚೆನ್ನಾಗಿ ಬರಲಿ, ಸ್ವೀಟಾಗಿರಲಿ ಅಂತ ಜೇನುತುಪ್ಪದ್ದೇ ಮಳೆ ಹುಯ್ದರು, ಅದೇನಾದರೂ ಬೈ ಚಾನ್ಸ್ ಗಿಡ ಬಂದರೆ ಕಹಿಯಾಗಿ ಬರುತ್ತೆ ವಿನಃ ಜೇನು ಹಾಕಿದ್ದಾರೆ ಇವ್ರಿಗೆ ಮೋಸ ಮಾಡಬಾರ್ದು ಅಂಥೇಳಿ ಬೇವು ಸಿಹಿ ಆಗೋದಿಲ್ಲ. ಹಾಗೆ ನೀವು ಎಷ್ಟೇ ಕಾಲಾವಕಾಶ ಕೊಡಿ, ಎಷ್ಟೇ ಯೋಚನೆ ಮಾಡಿ, ಯೋಗ್ಯತೆ ಇದ್ದವರು ರಾಂಗ್ ರೂಟಿಂದ ರೈಟ್ ರೂಟಿಗೆ ಬರ್ತಾರೆ, ಯೋಗ್ಯತೆ ಇಲ್ಲದೆ ಇದ್ದವರು ರಾಂಗ್ ರೂಟಲ್ಲೇ ಹೋಗ್ತಾರೆ.